ಗಾಯ್ಸ್, ವೆಲ್ಕಮ್ ಟು ಅನದರ್ ಸ್ಪೆಷಲ್ ವಿಡಿಯೋ. ಸುಮಾರು ಜನ ನನ್ನ ಕೇಳ್ತಾ ಇದ್ರಿ, ಮೆಸೇಜ್ ಮಾಡ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಗುರು ಬರೀ ಬೆಂಗಳೂರಲ್ಲೇ ಬಿದ್ದು ಒದ್ದಾಡ್ತಾ ಇರ್ತೀಯ, ಬೆಂಗಳೂರಿಂದ ಆಚೆ ಹೋಗು, ಏನಾದರೂ ಹೊಸದನ್ನು ತೋರಿಸು ಅಂತ. ಬೆಂಗಳೂರಿಂದ ಟೂರಿಸ್ಟ್ ಬಸ್ ಹತ್ತಿ ಆಲ್ರೆಡಿ ಕುದುರೆಮುಖದಲ್ಲಿ ಲ್ಯಾಂಡ್ ಆಗಿದ್ದೀನಿ. ಸೊ ದಿಸ್ ಈಸ್ ಕುದುರೆಮುಖ ಆ್ಯಂಡ್ ವೆಲ್ಕಮ್ ಟು ಕುದುರೆಮುಖ. ಎಲ್ಲ ಕಡೆಯೂ ಒಬ್ಬೊಬ್ಬನೇ ಓಡಾಡ್ತಾ ಇರ್ತೀನಿ. ಆದರೆ ಕುದುರೆಮುಖ ಟ್ರೆಕ್ಕಿಂಗ್ಗೆ ನಾನು ಕೇಳ್ಪಟ್ಟಿರೋ ಪ್ರಕಾರ ಅವರು ಒಬ್ಬರನ್ನೇ ಬಿಡಲ್ಲ. ಯಾಕಂತಂದರೆ ಈಗ ಕೋವಿಡ್ ಪರಿಸ್ಥಿತಿ ಆಗಿರೋದ್ರಿಂದ ಒಂದು ದಿನದಲ್ಲಿ ಬರೀ 50 ಜನನ ಮಾತ್ರ ಅಲೋ ಮಾಡ್ತಾರೆ. ಸೊ ಇಂಡಿವಿಜುವಲಾಗಿ ಹೋದರೆ ಅಥವಾ ನೀವು ಗ್ರೂಪ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಅದು ಬಿಡೋದು ಕಷ್ಟ ಆಗುತ್ತೆ. ಯಾಕಂತಂದರೆ 50 ಮೆಂಬರ್ಸ್ ಆಲ್ರೆಡಿ ಬುಕ್ ಮಾಡಿಬಿಟ್ಟಿರ್ತಾರೆ. ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಆ ಸಜೆಷನ್ ಮೇರೆಗೆ ಒಂದು ಟ್ರೆಕ್ಕಿಂಗ್ ಡಿಪಾರ್ಟ್ಮೆಂಟನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಆ ಟಿ.ಟಿನ ರಾತ್ರಿ ಹತ್ಕೊಂಬಂದೆ. ಅದು ಬೆಂಗಳೂರಿಂದ ಪಿಕಪ್ ಮಾಡ್ಕೊಂಬಂದು ಬೆಳಗಿನ ಜಾವ ಇಲ್ಲಿ ಲ್ಯಾಂಡ್ ಮಾಡಿಸಿದ್ರು. ಜೀಪ್ ಹತ್ತುತ್ತಾ ಇದ್ದಾರೆ. ಈಗ ನಾವು ಕುದುರೆಮುಖ ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಪೆಷಲ್ ಏನಂತಂದರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಇಂಡಿವಿಜುವಲ್ ಆಗಿ ಬಂದಿದ್ರು. ಹಾಗಾದರೆ ನಮ್ಮ ಕುದುರೆಮುಖ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ತಾನೇ ಜೀಪ್ ಹತ್ತಿದ್ದೀವಿ, ಜೀಪ್ ಹತ್ಕೊಂಡು ಹೊರಡ್ತಾ ಇದ್ದೀವಿ. ಇವರು ನಮ್ಮ ಟೀಮ್ ಲೀಡರ್. ಆ್ಯಂಡ್ ಇವರ ಸ್ಪೆಷಾಲಿಟಿ ಏನಂತಂದರೆ, ರಾತ್ರಿ ನಾನು ಟಿ.ಟಿ ಹತ್ಕೊಂಡೆ ಇಂಡಿವಿಜುವಲ್ ಆಗಿ. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಒಬ್ಬರು ಇಬ್ಬರು ಆ ಥರ ಬಂದಿರೋದು. ನಾವು ಯಾರೋ ಸ್ಟ್ರೇಂಜರ್ಸ್ ಅಂದ್ಕೊಂಡು ಕುತ್ಕೊಂಡಿದ್ವಿ. ಆದರೆ ಇವ್ರೇನು ಮಾಡಿದ್ರು, ವಿತಿನ್ 45 ಮಿನಿಟ್ಸಲ್ಲಿ ಎಲ್ಲರನ್ನೂ ಫ್ರೆಂಡ್ಸ್ ಆಗೋ ರೀತಿ ಮಾಡಿದ್ರು. ಆ ಸ್ಪೆಷಾಲಿಟಿ ಇವರಲ್ಲಿದೆ. So you are going to hear a lot about Upma, but after a small cup of tea. So wait for it. I am Chocolate, and I am a diehard fan of French singing. And what is popular? They are just around the bags, just there is a forest area. They are not in the forest. Don't worry, getting bitten by the wild. Yeah, that's about it. So that's ಟೀಮ್ ಲೀಡರ್ ಹೆಸರು ಓಷನ್. ಹರ್ಷ ಮತ್ತು ತನುಷು ಇಬ್ಬರು ಜೊತೆಲಿ ಬಂದಿರೋದು ಫ್ರೆಂಡ್ಸ್ ಆಗಿ. ಚೈತ್ರ ಮತ್ತು ಅಕ್ಷತಾ ಅವರಿಬ್ಬರು ಇಂಡಿವಿಜುವಲ್ ಆಗಿ ಬಂದಿರೋದು. ಮತ್ತು ಇವರು ಸೊನಾಲಿ ಅಂತ, ಇವರು ಸೋಲೋ ಆಗಿ ಬಂದಿರೋದು. ಅವರು ಸ್ನೇಹ, ಅವರು ಸೋಲೋ ಆಗಿ ಬಂದಿರೋದು. ವಿಕ್ರಮ್ ಮತ್ತೆ ಇನ್ನೊಬ್ರು ಫ್ರೆಂಡ್ ಮುಂದೆ ಇದ್ದಾರೆ, ಅವರಿಬ್ಬರು ಫ್ರೆಂಡ್ಸ್ ಆಗಿ ಬಂದಿರೋದು. ಮತ್ತು ಉಮೇಶ್ ಅಂತ ಇವರು ಸೋಲೋ ಆಗಿ ಬಂದಿರೋದು. ಮತ್ತು ನಾನು ಯಾವಾಗಲೂ ಒಂಟಿ ಪಿಸಾಚಿ ಥರ ಅಲ್ದಾಡ್ತಾ ಇರ್ತೀನಿ, ನಿಮ್ಗೆ ಗೊತ್ತು. ಆದರೆ ಇಲ್ಲಿ ಬಂದರೆ ಇವ್ರು ಯಾರು ನಂಗೆ ಗೊತ್ತೇ ಇಲ್ಲ. ನೆನ್ನೆವರೆಗೂ ಇವ್ರು ಯಾರು ಗೊತ್ತೇ ಇರಲಿಲ್ಲ. ಆದರೆ ನೆನ್ನೆಯಿಂದ ಈಚೆಗೆ ನಮ್ಮ ಬಾಂಡಿಂಗ್ ಎಷ್ಟು ಬಿಲ್ಡ್ ಆಗಿದೆ ಅಂತಂದರೆ, ಯಾವಾಗಲೂ ಸುಮಾರು ವರ್ಷಗಳಿಂದ ಜೊತೆಲಿದ್ದೀವಿ ಅನ್ನೋ ಅಂತ ಅಷ್ಟು ಬಾಂಡಿಂಗ್ ಬಿಲ್ಡ್ ಆಗಿದೆ. ಅದಕ್ಕೆಲ್ಲ ಕಾರಣ ಇವರು. ಥ್ಯಾಂಕ್ ಯು ಸೋ ಮಚ್. ನಾವು ಉಳ್ಕೊಂಡಿರೋಂಥ ಹೋಮ್ ಸ್ಟೇಯಿಂದ 25 ಮಿನಿಟ್ಸ್ ಜೀಪ್ ರೈಡ್ ಆಯಿತು. Not a hurry in finishing the trek, but we also need to maintain a decent pace because we'll have to finish our trek in time and also be able to enjoy the whole space. So stay close. I'll be giving you a break, don't worry. But don't drink water while you're trekking. Stop, pause for a while, abhi pee lo, and until your breathing comes down, don't drink. Cool? ಇಲ್ಲಿ ನೀವು ನೋಡ್ತಾ ಇರೋದು ಕುದುರೆಮುಖ ಟ್ರೆಕ್ಕಿಂಗ್ನ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿ ನಿಮ್ಮನ್ನು ಫಾರೆಸ್ಟ್ ಆಫೀಸರ್ಸು ನಿಮ್ಮ ಬ್ಯಾಗ್ಗಳನ್ನ ಮತ್ತು ಜೋಬ್ಗಳನ್ನ ಚೆಕ್ ಮಾಡ್ತಾರೆ. ಈ ಪಾಯಿಂಟಿಂದ ಕುದುರೆಮುಖ ಪೀಕ್ಗೆ 11 ಕಿಲೋಮೀಟ್ರ್ ಇರುತ್ತೆ. ಡೆನ್ಸ್ ಫಾರೆಸ್ಟ್ ಒಳಗಡೆ ನೋಡ್ಕೊಂಡು ಹೋಗಿ ಕುದುರೆಮುಖ ಪೀಕ್ನ ರೀಚ್ ಆಗಬೇಕು. ಅದೊಂದು ಅಡ್ವೆಂಚರಸ್ ಆಗಿರುತ್ತೆ ಮತ್ತು ಅಮೇಝಿಂಗ್ ಆಗಿರುತ್ತೆ. ಏನಿಲ್ಲ ಅಂತಂದ್ರೆ ಒಂದು 15 ವಾಟರ್ ಸ್ಟ್ರೀಮ್ಗಳು ಸಿಗುತ್ತೆ ನೀವು ಹೋಗ್ತಾ ಇರೋವಂಥ ದಾರಿಲಿ. ಅದಂತೂ ನಿಮ್ಮ ಟ್ರೆಕ್ಕಿಂಗ್ಗೆ ಇನ್ನೂ ಮಜಾ ಕೊಡುತ್ತೆ. ನಮ್ಮ ಕುದುರೆಮುಖ ಟ್ರಕ್ ಸ್ಟಾರ್ಟ್ ಆಗಿದೆ. ಹಿಂದೆ ಅಲ್ಲಿ ಕಾಣ್ತಾ ಇದ್ದೀರಾ, ಅದು ಪೊಲೀಸ್ ಚೆಕ್ ಪೋಸ್ಟು. ಈಗೇನು ಮಾಡಿದ್ರು ಅಂದರೆ ಅಲ್ಲಿ
ಎಲ್ಲ ಬ್ಯಾಗು ಓಪನ್ ಮಾಡಿಸ್ತಾರೆ, ಪ್ರತಿಯೊಂದು ಐಟಮ್ನು ಓಪನ್ ಮಾಡಿಸ್ತಾರೆ. ಒಂದೇ ಒಂದು ಪ್ಲಾಸ್ಟಿಕ್ ಕವರ್ನು ಒಳಗಡೆ ತೊಗೊಂಡೋಗಿ ಬಿಡೋಲ್ಲ. 2 ಪ್ಯಾಕೆಟ್ ಬಿಸ್ಕೆಟ್ ತಂದಿದ್ದೆ, ಆ ಬಿಸ್ಕೆಟ್ನ ಬಿಚ್ಚಿಸಿ ಟಿಫನ್ ಕ್ಯಾರಿಯರಲ್ಲಿ ಹಾಕಿ ಕಳಿಸಿದ್ರು. ಅಷ್ಟು ಸ್ಟ್ರಿಕ್ಟು, ಒಂದೇ ಒಂದು ಪ್ಲಾಸ್ಟಿಕ್ನು ಒಳಗಡೆ ತೊಗೊಂಡೋಗಿ ಬಿಡೋಲ್ಲ. ಅಕಸ್ಮಾತ್ ಪ್ಲಾಸ್ಟಿಕ್ ಬಾಟಲ್ಸ್ ನೀವೇನಾದ್ರು ತೊಗೊಂಡೋದ್ರೆ ಎಷ್ಟು ತೊಗೊಂಡೋಗಿದ್ದೀರಾ ಅಷ್ಟು ವಾಪಸ್ಸು ತೊಗೊಂಬರ್ಬೇಕು. ಅವ್ರು ಕೌಂಟ್ ಮಾಡಿರ್ತಾರೆ ಮುಂಚೆನೇ. ಒಂದೇನಾದರೂ ಮಿಸ್ ಆಯಿತು ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ದೊಡ್ಡ ಫೈನ್ ಬೀಳುತ್ತೆ ನಿಮಗೆ. ತುಂಬ ಒಳ್ಳೆ ವಿಷಯ, ತುಂಬಾ ಒಳ್ಳೆಯ ವಿಷಯ ಇದು. ತುಂಬ ಇಷ್ಟ ಆಯಿತು. ಈಗ ಅಷ್ಟು ಸ್ಟ್ರಿಕ್ಟಾಗಿ ಇಟ್ಟಿದ್ದಾರೆ, ಇಲ್ಲಾಂತಂದರೆ ಆಗಲ್ಲ. ಈ ಕುದುರೆಮುಖ ಟ್ರೆಕ್ಕಿಂಗಿಗೆ ಬರೋಕ್ಕೆ ಯಾವ ಟೂರಿಸ್ಟ್ ಸರ್ವಿಸ್ನ ಬುಕ್ ಮಾಡಿದ್ದೀನಿ ಅಂತಂದರೆ ಅದೇ ಪ್ಲ್ಯಾನ್ ದ ಅನ್ಪ್ಲ್ಯಾನಡ್ ಟ್ರಿಪ್. ಕುದುರೆಮುಖಕ್ಕೆ ಕರ್ಕೊಂಡೋಗೋಕ್ಕೆ ನಿಮಗೆ ಸಾಕಷ್ಟು ಟೂರ್ಸ್ ಮತ್ತು ಸರ್ವಿಸ್ ಪ್ರೊವೈಡರ್ಸ್ ಸಿಗ್ತಾರೆ. ಆದರೆ ನಾನು ಇದನ್ನು ಯಾಕೆ ಚೂಸ್ ಮಾಡಿದೆ ಅಂತಂದರೆ ನನ್ನ ಫ್ರೆಂಡ್ಸ್ ಸುಮಾರು ಜನ ಹೋಗಿದ್ರು, ಅವ್ರು ನನಗೆ ಇದನ್ನು ಚೂಸ್ ಮಾಡೋಕ್ಕೆ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಕಳೆದ ರಾತ್ರಿಯಿಂದ ನಿಧಾನ ಬನ್ನಿ ನಿಧಾನ ನೋಡಿ, ಈ ಥರ ಸ್ಕಿಡ್ ಆಗುತ್ತೆ. ಅದಕ್ಕೆ ನೀವು ಒಳ್ಳೆ ಟ್ರೆಕ್ಕಿಂಗ್ ಶೂಸ್ ಹಾಕ್ಕೊಂಬರ್ಬೇಕು. ನೋಡಿ, ಆ ಥರ ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋದರೆ ಸ್ಲಿಪ್ ಆಗುತ್ತೆ. ಸ್ಲಿಪ್ ಆಗೋದಂತೂ ಗ್ಯಾರಂಟಿ, ಸ್ಕಿಡ್ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ನೀವು ಇಲ್ಲಿ ಬರಬೇಕಾದ್ರೆ ಒಳ್ಳೆ ಟ್ರೆಕ್ಕಿಂಗ್ ಶೂಸ್ ಹಾಕ್ಕೊಂಬನ್ನಿ. ನೋಡಿ, ಈ ಥರ ಟ್ರೆಕ್ಕಿಂಗ್ ಶೂಸ್ ಹಾಕ್ಕೊಂಡ್ರು ಪರವಾಗಿಲ್ಲ. Put both your bags on one side. ಕುದುರೆ ಥರ ಮುಖ ಥರ ಕಾಣಿಸುತ್ತಾ? ಆ ಕಡೆ ನೋಡಿ, ಇಲ್ಲಿ ಅದು ನೀವು ಮೇಲೆ ಅಲ್ಲಿ ಹೋದ್ಮೇಲೆ ಕುದುರೆ ಮುಖ ಥರ ಕಾಣಿಸಲ್ಲ. ಅದು ಮೇಲೆ ಇದೆ ಗುಡ್ಡ, ಬಂಡೆ ಕೆಳಗಾಗ್ತದೆ, ನಾವು ಮೇಲೆ ಹೋಗ್ತೀವಿ. ನೋಡಿ, ಇಲ್ಲಿಗೆ ಕಾಣಿಸ್ತದೆ, ಕುದುರೆ ಮುಖ ಥರ ಕಾಣಿಸ್ತದೆ. ನೋಡಿ, ಮೇಲೆ ಕೆಳಗೆ ಬರ್ತಾ ತಗ್ಗ ಮೇಲೆ ಹೋಗ್ತಾ ಕುದುರೆ ತಲೆ ಹಾಕಿ ಕಾಣಿಸ್ತದೆ. ಅದೇ ಅದಕ್ಕೆ ಕುದುರೆ ಮುಖ. ಅದು ಮುಖ, ಕುದುರೆ ಮುಖ. ಅಲ್ಲಿ ನಿಮ್ಗೆ ಕಾಣ್ತಾ ಇರೋದು ಹಂಪು. ಆಮೇಲೆ ಬಾಡಿ ಸ್ವಲ್ಪ ಇನ್ನು ಡೌನಲ್ಲಿ ಉಂಟು. ನಾವು ಹಂಗೆ ಹೋಗೋವಾಗ ಕಾಣಿಸುತ್ತೆ ಅನ್ಸುತ್ತೆ. ಸೊ ಈ ಪಾರ್ಟ್ಗೆ ಇದನ್ನು ಕುದುರೆ ಮುಖದ ಥರ ಕಾಣಿಸುತ್ತೆ ಎಕ್ಸಾಕ್ಟ್ಲಿ. ಅದಕ್ಕೆ ಇದನ್ನು ಕುದುರೆ ಮುಖ ಅಂತಾರೆ, ಕುದುರೆ ಮುಖ ಮೌಂಟೇನ್ ಅಂತಾರೆ. ಈ ಕುದುರೆ ಮುಖ ಮೌಂಟೇನ್ಗೆ, ಈ ಕುದುರೆ ಮುಖ ಟ್ರಕ್ಗೆ ಬಂದಿದ್ದೀವಿ. ಮೌಂಟೇನ್ ಎಲ್ಲ ಹಚ್ಚ ಹಸಿರು ಗ್ರೀನರಿಯಾಗಿ ಕಾಣ್ತಾ ಇದೆ ನೋಡಿ. ವಾಹ್, ನಿಮ್ಗೆ ಅಲ್ಲಿ ಹೆಂಗೆ ಕಾಣ್ತಾ ಇದೆಯೋ, ನಾವು ಅಕಸ್ಮಾತ್ ಆ ಕಡೆ ಇದ್ದರೂ ಈ ಕಡೆ ನೋಡ್ತಿದ್ರೆ ಇಲ್ಲೂ ಅದೇ ಥರ ಕಾಣುತ್ತೆ. ಟ್ರಕ್ ಮಾಡ್ತಾ ಎರಡನೇ ಸ್ಟ್ರೀಮ್ ಸಿಕ್ತು. ಈಗ ಎರಡನೇ ಸ್ಟ್ರೀಮ್ನ ದಾಟ್ಕೊಂಡು ಹೋಗಬೇಕು. ಆ್ಯಂಡ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ರೀಚ್ಡ್ 1 ಕಿಲೋಮೀಟರ್ ಟ್ರಕ್. ಇನ್ನು 8 ಕಿಲೋಮೀಟರ್ ಬಾಕಿ ಇದೆ. ಅಲ್ಲಿ ನೋಡಿ, ಅಲ್ಲಿ ಕುದುರೆಮುಖ ಶಿಖರಕ್ಕೆ ದಾರಿ, ಅಂದರೆ ಕುದುರೆಮುಖ ಟಾಪ್ ಪೀಕ್ಗೆ ದಾರಿ. ಹಂಗೋಗಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಹೋಗಬೇಕು. ಬೀಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಆದರೆ ಬೀಳೋದಕ್ಕೆ ಹೇಳೋದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ. ಎಷ್ಟು ಸಲ ಬೇಕಾದ್ರೂ ಬೀಳಿ, ಎಷ್ಟು ಸಲ ಬೇಕಾದ್ರೂ ಹೇಳಿ. ನೈಟು ಅವ್ರ ಟೂರಿಸ್ಟ್ ಸರ್ವಿಸ್ ಬಸ್ ಹತ್ತದಾಗಿಂದ ಈ ಪಾಯಿಂಟ್ವರೆಗೂ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗೇ ನಡ್ಕೊಂಬರ್ತಾಯಿದೆ. ಸೊ ಮುಂದೆನೂ ಹಾಗೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಥರ ಮಶ್ರೂಮ್ ಎಲ್ಲ ಸಿಕ್ಕಿದಾಗ ತಿನ್ನಬೇಡಿ, ಇದು ಪಾಯ್ಸನಸ್ ಅಂತೆ. ಬಾರ್ಬಿಕ್ಯೂ ಮಾಡ್ಕೊಂಡು ತಿನ್ಬೋದಾ? ಮಶ್ರೂಮ್ ಬಾರ್ಬಿಕ್ಯೂ ತಿನ್ನೋಂಗಿಲ್ಲ. ಓಕೆ, ತಿನ್ನೋಂಗಿದ್ರೆ ಅದೇ ನಿಮ್ಮ ಲಾಸ್ಟ್ ಮಶ್ರೂಮ್. ಡೆಟಾಲ್ ಸ್ಪ್ರೇ ಹೊಡೆದ್ರು. ನೀವು ಹತ್ರ ಬೇಕಾದ್ರೆ ತೊಗೊಂಬನ್ನಿ. ನಂಗೆ ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ. ಅದೊಂದು ಸಲ ತೋರಿಸಿ ನಮ್ಮ ವ್ಯೂವರ್ಸ್ಗೆ. ಆ ಸ್ಪ್ರೇ ತೋರಿಸಿ, ಅದು ನಮ್ಮ ವ್ಯೂವರ್ಸ್ಗೆ. ಅವ್ರೇನಾದರೂ ಬಂದರೆ ತೊಗೊಂಬರಲಿ. ಇಲ್ಲ, ಹಿಂಗೆ ತೋರಿಸಿ ಸಾಕು. ಓಕೆ, ಇದು ಯಾವುದೋ ಸೊಲ್ಯೂಷನ್ ಇದೆ, ಇದನ್ನು ತೊಗೊಂಬನ್ನಿ. ಅದು ಹಾಕ್ಕೊಂಡ್ರೆ, ಅದು ಸ್ಪ್ರೇ ಹೊಡೆದ್ರೆ ನಿಮಗೆ
ಲೀಚಸ್ ನಿಮ್ಮ ಶೂ ಮೇಲೆ ಹತ್ತಲ್ಲ, ಹಾಗೆ ಬಿದ್ದೋಗ್ಬಿಡುತ್ತೆ. ಲೀಚ್ ಏನಾದರೂ ಹತ್ಬಿಟ್ರೆ ನಿಮ್ಮ ಕಾಲೊಳಗಡೆ ಬ್ಲೀಡಿಂಗ್, ಅದು ನೋವೇನಾಗಲ್ಲ, ಬ್ಲೀಡಿಂಗ್ ನಿಲ್ಲಲ್ಲ ಅಷ್ಟೇ, ಅದೇ ದೊಡ್ಡ ಪ್ರಾಬ್ಲಮ್ಮು. ಆಮೇಲೆ ನಿಮ್ಮ ಶೂ, ಸಾಕ್ಸು, ಪ್ಯಾಂಟು ಎಲ್ಲ ರಕ್ತ. ಆ ಮೌಂಟೇನ್ ಹತ್ರ ನೋಡ್ತಿದ್ದೆ ನೋಡಿ, ಎಲ್ಲಿ ಸ್ಟೆಪ್ ಥರ ಆಗಿದೆ. ನಾಯಿ ಬೊಗಳೋ ಸೌಂಡ್ ಕೇಳಿಸ್ತೀವಿ, ಹುಷಾರಾಗಿರ್ಬೇಕು ನೋಡಿ. ಏನಿಲ್ಲ, ಜಾಗ ಇಷ್ಟೇ, 1 ಅಡಿ ಜಾಗ ಇದೆ ಅಷ್ಟೇ ನಿಮಗೆ ಟ್ರಕ್ ಮಾಡೋಕ್ಕೆ, ನಡೆಯೋಕ್ಕೆ, ಓಡಾಡೋಕ್ಕೆ. ಅದು ಬಿಟ್ಟರೆ ಇಲ್ಲಿ ಜಾಗನೇ ಇಲ್ಲ. ತುಂಬ ಹುಷಾರಾಗಿ ಹೋಗಬೇಕು ಈ ಜಾಗದಲ್ಲಿ. ಕೆಳಗಡೆ ಸ್ಟ್ರೀಮ್ ಇದೆ, ಅಲ್ಲಿಂದ ನಿಮಗೆ ಮೇಲೆ ಬಂದರೆ ನೋಡು ಗುರು, ಏನು ಅದ್ಭುತವಾಗಿದೆ ವ್ಯೂ, ಚಂದಿ ವ್ಯೂ. नहीं, ये वाला निकल गया था। हमारे शूज पे नहीं। Keep moving. ये रही। कहाँ है? ಚಿಕ್ಕದೇ ಸಿಗ್ತಾಯಿದೆ ಅವಾಗಿಂದ, ದೊಡ್ಡ ಲೀಚ್ ಸಿಕ್ಕಲೇ ಇಲ್ಲ, ಬಿದ್ದು ಬೀಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅವಾಗಲೇ ಹೇಳಿದ್ನಲ್ಲ, ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ಎಷ್ಟು ಹುಷಾರಾಗಿ ನಡ್ಕೊಂಡು ಹೋದ್ರೂ ಸಾಲದು. ಅದೇ ಈ ಕುದುರೆಮುಖ ವಿಶೇಷ. While you and me repeat, this bittersweet heat is suffocating. I'm waiting and always hesitating. Kryptonite desires set my heart afire. Heart on fire. Set my heart afire. ನಿಮಗೆ ಎಲ್ಲ ಕಡೆಯೂ ಡಾಕ್ಟರ್ ಬ್ರೋ ಒಬ್ಬನೇ ಎಲ್ದಾಡ್ತಾ ಇರ್ತಾನೆ, ಆದರೆ ಇಲ್ಲಿ ಮಾತ್ರ ಯಾಕೆ ಗ್ರೂಪಲ್ಲಿ ಹೋಗ್ತಾ ಇದ್ದಾನೆ, ಯಾಕೆ ಟೂರ್ಸ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ನೀವು ಕೇಳ್ಬೋದು. ಅದಕ್ಕೆ ಬೆಸ್ಟ್ ಆನ್ಸರ್ ಏನಂತಂದರೆ, ಇಮ್ಯಾಜಿನ್ ನಿಮಗೆ ಆವಾಗಿಂದ ರೋಡ್ ಹೆಂಗಿತ್ತು ನಿಮ್ಗೆ ಗೊತ್ತಾಗಿದೆ. ಈ ರಸ್ತೆಯಲ್ಲಿ ಒಬ್ಬನ್ನೇ ಬಿಡ್ತಾರ ಅವರು? ಖಂಡಿತ ಬಿಡಲ್ಲ. ಆಮೇಲೆ ಒಬ್ಬನೇ ಅವ್ರು ಬಿಟ್ಟರು ಹೋಗೋಕ್ಕೂ ಆಗಲ್ಲ, ತುಂಬ ಕಷ್ಟ ಇದು. ನಾವಿಲ್ಲಿ ಒಂದು 10 ಜನ ಟೀಮ್ ಬಂದಿದ್ದೀವಿ. 10 ಜನದಲ್ಲಿ 2 ಎಕ್ಸ್ಟ್ರಾ, ಒಂದು ಲೀಡರು, ಒಂದು ಗೈಡು, ಲೋಕಲ್ ಗೈಡ್ ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಟೀಮ್ ಲೀಡರು ಅಂದರೆ ಟೂರ್ಸ್ನ ಲೀಡರು ಹಿಂದೆ ಬರ್ತಾಯಿದ್ದಾರೆ. ಸೊ ಈ 10 ಜನದಲ್ಲಿ ಯಾರೊಬ್ಬರು ಮಿಸ್ ಆಗಬಾರ್ದು ಅಂತ ಅಷ್ಟು ಕೇರ್ ತಗೋತಾ ಇದ್ದಾರೆ. ಎಲ್ಲ ಪ್ರಿಕಾಷನರಿನ ತಗೊಂಡು ಹೋಗ್ತಾಯಿದ್ದೀವಿ ಟ್ರೆಕ್ಕಿಂಗ್ಗೆ. ವಿ ಹ್ಯಾವ್ ಸಕ್ಸಸ್ಫುಲಿ ಕವರ್ಡ್ ಓನ್ಲಿ 3.5 ಕಿಲೋಮೀಟರ್ಸ್ ಅಷ್ಟೇ. ಎಲ್ಲ ಕಡೆ ನಿಶ್ಶಬ್ದವಾಗಿದೆ. ನಮ್ಮ 10 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಯಾರೊಬ್ಬರು ಇಲ್ಲ. ನಾವೊಂದು 10 ಜನ ಟೀಮ್ ಬರ್ತಾಯಿದ್ದೀವಿ. ನಮ್ಮ ಹಿಂದೆ ಇನ್ನೊಂದು 10 ಜನ ಟೀಮ್ ಬರ್ತಾಯಿದ್ದಾರೆ. ಸೊ 20 ಜನ. ಒಂದು ದಿನದಲ್ಲಿ ಬರೀ 50 ಜನ ಮಾತ್ರ ಅಲೋ ಮಾಡ್ತಾರೆ, ಯಾಕಂತಂದರೆ ಇದು ಕೋವಿಡ್ ಟೈಮ್ ಆಗಿರೋದ್ರಿಂದ. ಅದು ನೆನಪಲ್ಲಿರಲಿ ನಿಮಗೆ. Ticking, time is over. Before you know you're older. So sober, alone, look, you getting my cold shoulder. You crying like it's rain. You causing all the pain. No closure, I'm colder. You getting nothing, Joker.